ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಲಾಸ್ಟ್ ಎಕ್ಸಾಮು ಸ್ವಲ್ಪ ಲೇಟಾಗೆ ಎದ್ದಿದ್ದು. 11:03 ಅಂದರೆ ನಾನು ಎದ್ದಿದ್ದು ಬಂದು 10 ಗಂಟೆ ಆಗಿತ್ತು. ನೈಟ್ ಸ್ವಲ್ಪ ಓದ್ಕೋತಾ ಇದ್ದೆ. ಸೊ ಓದ್ಕೊಂಡೆಲ್ಲ ಆದಮೇಲೆ ನೈಟು ಮಲಗಿದ್ದು ಒಂದು ಗಂಟೆ ಆಗಿತ್ತು. ಮಲ್ಕೊಂಡು ನೆಕ್ಸ್ಟ್ ಡೇ ಏನೇನು ಮಾಡ್ಕೋಬೇಕು, ಏನೇನು ಪ್ರಿಪ್ರೇಷನ್ನು, ಇನ್ನು ನೆಕ್ಸ್ಟ್ ಬೆಂಗಳೂರಿಗೆ ಹೋದ್ಮೇಲೆ ಏನೇನೆಲ್ಲ ಪ್ರಿಪ್ರೇಷನ್ನು ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ಬಿಟ್ಟೆಲ್ಲ ನೋಟ್ ಡೌನ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಎಕ್ಸಾಮ್ ಡೇ ಅಲ್ಲಿ ನಾನು ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಹಾಗೆ ನನ್ನ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಎಕ್ಸಾಮ್ ಸೆಂಟರ್ಗೆ ನಾನು ಇಲ್ಲಿಂದ ಹೇಗೆ ಟ್ರಾವೆಲ್ ಮಾಡ್ತೀನಿ ಅನ್ನೋದು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಅದು ಬಂದು ಎಕ್ಸಾಮ್ ಸೆಂಟರ್ ಇರೋದು ಹಾಸನ್ ಔಟ್ಸ್ಕರ್ಟು. ಸೊ ಅಲ್ಲಿಗೆ ನಮ್ಮ ಮನೆಯಿಂದ ಆಟೋ ಚಾರ್ಜ್ 200 ರೂಪೀಸ್ ಆಗುತ್ತೆ. ಸೊ ಹೇಗೆಲ್ಲ ಜರ್ನಿ ಇರುತ್ತೆ ಅಂತ ನೋಡ್ಕೊಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ನೈಟೇ ಓದಿದ್ರಿಂದ ಮಾರ್ನಿಂಗ್ ನಾನು ಅಷ್ಟು ಓದಲ್ಲ. ಹೋಗ್ಬೇಕಾದ್ರೆ ಅಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದ್ಸಲಿ ರೀಕಾಲ್ ಮಾಡ್ಕೊತೀನಿ. ಮಾರ್ನಿಂಗ್ ಓದ್ತು ಅಂದರೆ ನನಗೊಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಓದಿಲ್ಲ ಅನ್ನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಮುಟ್ಟೋದು ಇಲ್ಲ. ಏನಿದ್ರು ಅಲ್ಲಿಗೆ ಹೋಗಿ ಒಂದ್ಸಲಿ ರೀಕಾಲ್ ಮಾಡ್ಕೊಳ್ಳೋದಷ್ಟೇ. ಸೊ ಅದನ್ನು ನಾನು ಇವಾಗ ಸದ್ಯಕ್ಕೆ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗಾಗಲೇ 12 ಗಂಟೆ ಆಗೇ ಹೋಗ್ಬಿಟ್ಟಿರುತ್ತೆ. ಸೊ ತಿಂಡಿ ಎಲ್ಲ ತಿನ್ನಿಸಿ ಆಮೇಲೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋಕೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ಇವತ್ತು ನಾನು ನನ್ನ ಎಕ್ಸಾಮ್ ಡೇ, ನನ್ನ ಲಾಸ್ಟ್ ಎಕ್ಸಾಮ್ ಡೇ, ನಮ್ಮ ಯೂನಿವರ್ಸಿಟಿ, ನಾನು ಹೋಗೋ ಯೂನಿವರ್ಸಿಟಿ ಸೆಂಟರ್ ಹೇಗಿದೆ, ಎಲ್ಲಿದೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ, ಹಾಸನಲ್ಲೇ ಯಾರು ಇದ್ದು ಇನ್ಕಂಪ್ಲೀಟ್ ಆಗಿದ್ದರೆ ಎಜುಕೇಷನ್ ಅಥವಾ ಓದಬೇಕು ನಾನು ಇನ್ನೂ ಅನ್ನೋರು, ನೀವು ಇಲ್ಲಿ ಕಾಟಿಹಳ್ಳಿ ಅಂತ ಹಾಸನಲ್ಲಿ ಡೈರಿ ಸರ್ಕಲಿಂದ ಲೆಫ್ಟ್ ಸೈಡಿಗೆ ಇದೆ. ಅಲ್ಲಿ ಹೋಗಿ ನೀವು ಯೂನಿವರ್ಸಿಟಿ ಅದು ಸೆಂಟರೇ ಅದು, ನೀವು ಅಲ್ಲೇ ಹೋಗಿ ಪೇ ಮಾಡ್ಬೋದು. ಏನು ಅಷ್ಟೊಂದೇನು ಕ್ರೌಡ್ ಇರಲ್ಲ. ಔಟ್ಸ್ಕರ್ಟ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ತುಂಬ ಚೆನ್ನಾಗಿದೆ, ಆರಾಮ್ಸೆ ನೀವು ಕಟ್ಬೋದು. ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನನಗೆ ಒಂಥರ ಫೀಲಿಂಗ್ ಗುಡ್ ಅಂತ ಅನ್ನಿಸ್ತು. ಓಕೆ ಮಾಡ್ಬೋದು ಅಂತ ಅನ್ನಿಸ್ತು. ಅದೇ ಬೆಂಗಳೂರಲ್ಲೆಲ್ಲ ಇದೆಲ್ಲ ಅಲ್ಲಿ ನಮ್ಮನ್ನು ಒಂದು ಸ್ವಲ್ಪ ರೆಸ್ಪಾನ್ಸು ಕೊಡೋಲ್ಲ ಅಲ್ಲಿ ಬೆಂಗಳೂರಲ್ಲಿ. ಅದೇ ಇಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ರೆಸ್ಪಾನ್ಸು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ, ಅದು ಅಲ್ಲದೆ ಅಮ್ಮನ ಮನೆ ಇಲ್ಲೇ ಆಗಿರೋದ್ರಿಂದ ನನಗೆ ಈಸಿ ಆಗುತ್ತೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದ್ರಿಂದ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಸನಲ್ಲೇ ಇದು ಮಾಡಿಕೊಂಡೆ. ಹಾಸನಿಗೆ ರೆಗ್ಯುಲರಾಗಿ ಬರ್ತೀವಿ, ಹೋಗ್ತೀವಿ, ಅಟ್ಲೀಸ್ಟ್ ಮಂತ್ಲಿ ಒಂದ್ಸಾದರೂ ಬರ್ತಿರ್ತೀವಿ ಅಂತ ನಾನು ಇಲ್ಲಿ ಕಟ್ಕೊಂಡಿದ್ದು ಅದೇ ರೀಸನ್ನಿಗೆ. ಸೊ ನೋಡಿ, ಇಲ್ಲಿ ತಿಂಡಿ ಅಮ್ಮ ಬಂದು ವಾಂಗಿಬಾತ್ ಮಾಡಿ ಹೋಗಿದ್ರು. ಸೊ ನಾನು ಅದನ್ನ ತಿಂದ್ಕೊಂಡು, ಮಕ್ಕಳೂ ಕೂಡ ತಿಂತಾರೆ ವಾಂಗಿಬಾತು, ಇಬ್ಬರೂ ಕೂಡ. ಸೊ ತಿನ್ನಿಸ್ಕೊಂಡು ನಾನು ನನ್ನ ಡೇನ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಮುಂದಿನ ವ್ಲಾಗಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಹೇಗೆ ಹೋಗುತ್ತೆ ನೋಡೋಣ. ಸೊ ಫ್ರೀ ಹೇರ್ಸ್ನ ಬಿಟ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ನತ್ತಿಗೆ ಎಣ್ಣೆ ಹಾಕಿಬಿಟ್ಟಿದ್ದೆ ಅಂತ ನಾನು ಸ್ನಾನನೇ ಮಾಡಿರಲಿಲ್ಲ, ಮರ್ತೇ ಬಿಟ್ಟಿದ್ದೆ ತಲೆ ಸ್ನಾನ ಮಾಡೋದು. ಜಸ್ಟ್ ಮೈ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಅದೊಂದು ಮಾಡಿದ್ದಿದ್ರೆ ಇವತ್ತು ಫ್ರೀ ಹೇರ್ಸ್ ಬಿಡ್ಬೋದಿತ್ತು ಅಂತ ಅನ್ನಿಸ್ತು. ಆಮೇಲೆ ಮಗಳು ಕೂಡ ನಾನು ರೆಡಿ ಆಗೋದನ್ನ ನೋಡ್ತಾ ಇರ್ತಾಳೆ. ಅವಳಿಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲೋ ಹೋಗ್ತಾ ಇದ್ದಾರೆ ಇವರು ಅಂತ. ಹಿಂದೆನೇ ಬಿದ್ದುಬಿಡ್ತಾಳೆ. ಸೊ ನೋಡಿ, ಹಿಂದಿಂದನೇ ಓಡಾಡ್ತಿದ್ದಾಳೆ. ನಾನು ಡ್ರೆಸ್ ಹಾಕೊತಿದ್ದಂಗೆ ಹಿಂದೆನೇ ಓಡಾಡ್ತಾಳೆ. ಸೊ ಇದು ನನ್ನ ಔಟ್ಫಿಟ್ ನೋಡಿ, ಈ ರೀತಿಯಾಗಿ ನಾನು ಹೋಗೋದು. ಸೊ ಡೈಲಿ ಇದೇ ಥರ ಇರುತ್ತೆ. ಒಂದೊಂದ್ಸಲಿ ಕುರ್ತಾ ವೇರ್ ಮಾಡ್ತೀನಿ.
ಜಸ್ಟ್ ಒಂದು ಯಾಡ್ಲಿ ಪೌಡರ್ನ ಹಾಕ್ಕೊಂಡು ರೆಡಿ ಆಗ್ತೀನಿ. ಹಣೆಗೆ ಇನ್ ಕೇಸ್ ಏನಾದ್ರು ಕೈಗೆ ಸಿಕ್ತು ಅಂದರೆ ಇಡ್ತೀನಿ, ಇಲ್ಲ ಅಂತ ಅಂದರೆ ಏನು ಇಡಲೇಬೇಕು ಅನ್ನೋ ಅಷ್ಟು ಏನಿಲ್ಲ. ಸೊ ಮಗಳು ಕೂಡ ಅಲ್ಲೇ ಇದ್ದಾಳೆ, ಮಗ ಹೊರಗಡೆ ಸೈಕಲ್ ಹೊಡಿತಾ ಇದ್ದಾನೆ ಅಷ್ಟೇ. ಸೊ ಅದಾದಮೇಲೆ ಇದೊಂದು ಶೇಡ್ ಹಾಕ್ಕೊತೀನಿ ನಾನು ಲಿಪ್ಸ್ಟಿಕ್ಕು. ಸೊ ಲೈಟಾಗಿರಬೇಕು, ಅದನ್ನು ನಾನು ಜಾಸ್ತಿನೂ ಹಾಕಲ್ಲ, ಸ್ವಲ್ಪ ಹಾಕೋದು. ನನಗೆ ಏನಪ್ಪ ಇಷ್ಟ ಆಗಲ್ಲ ಜಾಸ್ತಿ ಹಾಕೋಕ್ಕೆ. ಸೊ ಇದಿಷ್ಟು ನನ್ನ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದ್ರೆ ಮಾಡಿಕೊಳ್ಳುವಂತಹ ಮೇಕಪ್. ಸೊ ನನ್ನ ಮಗನೂ ಕೂಡ ಬಂದ. ಅವನು ನೋಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತೀಯಾ ಅಂತ 1000 ಕ್ವಶನ್ ಕೇಳ್ತಾನೆ ಅವನು ಕೂಡ. ಸೊ ಹೇಳಿ ಸಾಕಾಗಬೇಕು, ಅವ್ರು ಕಣ್ಣು ತಪ್ಪಿಸಿ ಹೋಗ್ಬೇಕಲ್ಲ. ಸೊ ಹಾಗಾಗಿ ವಾಚ್ ಒಂದೊಂದು ಟೈಮ್ ವೇರ್ ಮಾಡ್ತೀನಿ, ಒಂದೊಂದು ಟೈಮ್ ವೇರ್ ಮಾಡೋಕ್ಕೆ ಹೋಗಲ್ಲ. ವಾಚಲ್ಲಿ ಟೈಮ್ ನೋಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಅಲ್ಲಿ, ಯಾಕಂದರೆ ಟೈಮೇ ಸಾಲಲ್ಲ ಬರೆಯೋಕ್ಕೆ. ಪ್ರಾಕ್ಟೀಸ್ ಬೇರೆ ಬಿಟ್ಟಿರ್ತೀವಿ, ನಾವು ನಿಧಾನಕ್ಕೆ ಬರಿತೀವೋ ಅಥವಾ ಟೈಮ್ ಇರೋಲ್ವೋ ಒಂದು ಗೊತ್ತಾಗಲ್ಲ. ಸೊ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ, ID ಕಾರ್ಡಿಂದ ಹಿಡಿದು ಪೆನ್ನು ಎಲ್ಲ ಇದೆಯಾ ಅಂತ ನೋಡ್ಕೋತಾ ಇದ್ದೀನಿ. ಇಲ್ಲಿ ಮತ್ತೆ ತೆಗಿಯಲ್ಲ ಇದು ಯಾವುದನ್ನು, ಹಾಲ್ ಟಿಕೆಟ್ ಇದು. ಲಾಸ್ಟ್ ಸಬ್ಜೆಕ್ಟ್ ಒಂದು ಸೈನ್ ಆಗಿಲ್ಲ, ನೋಡ್ತಾ ಇರ್ಬೋದು. ಅದನ್ನ ಕೂಡ ನಾನು ಪೌಚಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ಬ್ಯಾಗ್ ಏನು ಅಲೋ ಮಾಡಲ್ಲ ನನಗೆ, ಬ್ಯಾಗು ಫೋನು ಏನು, ಜಸ್ಟ್ ಒಂದು ಪೌಚ್ ಒಂದು ಅಲೋ ಇರುತ್ತೆ. ಸೊ ಅದಾದಮೇಲೆ ಇಲ್ಲೊಂದು ಪೆನ್ ಇಟ್ಟಿದ್ದೆ, ಇದು ಬೇಗ ಫಾಸ್ಟಾಗಿ ಬರಬಹುದು, ಅದಕ್ಕೋಸ್ಕರ ಅದನ್ನು ಮತ್ತೆ ತಗೋತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಎಲ್ಲ ಎತ್ತಿಟ್ಕೊಂಡು, ಇದು ನನ್ನ ಐ ಡಿ ಕಾರ್ಡು ಮತ್ತು ಹಾಲ್ ಟಿಕೆಟ್ ಕಂಪಲ್ಸರಿ ಇರಲೇಬೇಕು. ಸೊ ಇನ್ ಕೇಸ್ ಏನಾದ್ರು ನೀವು ಎಕ್ಸಾಮ್ ಏನಾದ್ರು ಕಟ್ಟಬೇಕು ಅನ್ನೋ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಕೇಳಿ, ನಾನು ಹೇಳ್ತೀನಿ. ಅಥವಾ ನೆಕ್ಸ್ಟ್ ಅದರ ರಿಲೇಟೆಡೇ ಯಾವ್ದಾದ್ರು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ನಿಮಗೋಸ್ಕರ ಅಂತ. ಸೊ ಎಲ್ಲ ತೆಗೆದಿಟ್ಕೊಂಡಾದಮೇಲೆ ಹೊರಡ್ತೀನಿ. ಅದು ಇವರಿಬ್ಬರನ್ನ ಕಣ್ಣು ತಪ್ಪಿಸಿ ಹೋಗೋದೇ ಭಾರಿ ಕಷ್ಟ. ಸೊ ಟೈಮ್ ಬಂದು 1:15 ಆಯಿತು, 2 ಗಂಟೆಗೆ ಎಕ್ಸಾಮ್ ಇರೋದು. ಸೊ ಇನ್ನೇನು ಹೊರಡ್ತೀನಿ ನಾನು. ಅಷ್ಟರಲ್ಲಿ ಪಾಪುನು ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ಫುಲ್ ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹೇಗೆಲ್ಲ ಎಕ್ಸಾಮ್ಗೆ ಹೋಗ್ತಿದೆ ಅಂತ ಹೇಳಿದೆ. ಸೊ ಇದು ಒಂದು ಪಾರ್ಟ್. ನನಗೆ ಹೋಗ್ಬೇಕಾದ್ರೆ ಇವಳನ್ನ ಮಲಗಿಸ್ಬಿಟ್ಟು ಹೋಗ್ತೀನಿ. ಇನ್ ಕೇಸ್ ಇಲ್ಲ ಮಲಗಲ್ಲ ಅಂತ ಅಂದರೆ ಕಣ್ಣು ತಪ್ಪಿಸಿ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮಲಗಿಸೋಗ್ಬಿಟ್ರೆ ಅವಳು ಒಂದು 4 o'clockವರೆಗೂ ಮಲ್ಕೋತಾಳೆ. 4 o'clockವರೆಗೂ ಮಲ್ಕೊತಾಳೆ. ಅವನೇನಿಲ್ಲ, ಆರಾಮಾಗಿ ಆಟ ಆಡ್ಕೊತಾನೆ, ಇಲ್ಲ ಬರೆಯೋಕೆ ಏನಾದರೂ ವರ್ಕ್ ಏನಾದ್ರು ಕೊಟ್ಟು ಹೋಗ್ಬಿಟ್ರೆ ಬರೀತಾನೆ ಅವನು ಪಾಡಿಗವನು. ಸೊ ನೋಡೋಣ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ, ಬನ್ನಿ. ಏನಂದರೆ ನನಗೆ ಇವತ್ತಿನ ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ದಿನ ಆಟೋದಲ್ಲಿ ಹೋಗ್ಬೇಕಾದ್ರೆ 180 ತಗೋತಾಯಿದ್ರು. ಬಟ್ ಇವತ್ತು ಲಾಸ್ಟ್ ಎಕ್ಸಾಮ್ ದಿನ ನನಗೆ 250 ಕೇಳಿದ್ರು. ಸೊ ನನಗೆ ಅದೇ ಆಶ್ಚರ್ಯ ಆಯಿತು, ಲಾಸ್ಟ್ ಡೇ ಈ ಥರ ಕೇಳ್ತಾರಲ್ಲಪ್ಪ ಅಂತ. ಬಟ್ ನಾನೇನು 250 ಕೊಡಲಿಲ್ಲ, ನಾವು ಯಾವುದ್ರಲ್ಲಿ ಉಳಿಸ್ಬೇಕು ನಮಗೆ ಗೊತ್ತೇ ಇದೆ ಅಲ್ವಾ. ಸೊ ಹಾಗಾಗಿ 150ಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಇಷ್ಟು ದಿನವೇ ನಾನು ಕೊಟ್ಟಿಲ್ಲ, ಇವಾಗ ಯಾಕಣ್ಣ ಕೊಡಲಿ ನಾನು, ಬೇಡ ಬಿಡಿ ಅಂತ ಅಂದೆ. ಸೊ ಆಯಿತು ಬಿಡಮ್ಮ ಹೋಗಲಿ ಅಂತ, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ಯಾ ಅಂತ ಅಂದ್ಬಿಟ್ಟು ಬಂದರು. ಆಮೇಲೆ ಇದು ಹಾಸನ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿರುತ್ತೆ. ಬಟ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನೋಡಿ, ಇದು ನಮ್ಮ ಹಾಸನದ ರೈಲ್ವೆ ಸ್ಟೇಷನ್, ರೈಲಿನ ತಂಗುದಾಣ. ಸೊ ಅದೆಲ್ಲ ಆದ ನಂತರ ನಾನು ಎಕ್ಸಾಮ್ ಬರೆಯೋ ಜಾಗ ಬಂದು ಈ ಥರ ನಿಮಗೆ ಗಣಸಿ ರೋಡ್, ಅರಸೀಕೆರೆ ಗಣಸಿ ರೋಡ್, ಹಾಸನಿಂದ ಹೋಗುವಂತಹ ಗಣಸಿ ರೋಡು ಗೊತ್ತಿದ್ದರೆ ನೋಡಿ. ಇದರಲ್ಲಿ ಔಟ್ಸ್ಕರ್ಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಕಾಲೇಜ್ ರೋಡಲ್ಲಂತೂ ಯಾವುದೇ ರೀತಿಯಾದಂತಹ ಆಟೋ ಏನೂ ಸಿಗಲ್ಲ. ಇದು ಹಾಸನದ ಕೇಂದ್ರೀಯ ವಿದ್ಯಾಲಯ ನೋಡಿ, ಇದು
ಹಾಸನ ಕೇಂದ್ರೀಯ ವಿದ್ಯಾಲಯ. ಇಲ್ಲಿ ನಮ್ಮ ಎಕ್ಸಾಮ್ ಸೆಂಟರಲ್ಲಿ ಕಾಣ್ತಾ ಇದೆಯಲ್ಲ, ಹಿಂದೆ ಡೂಮ್ ಇದೆಯಲ್ಲ, ಅದು ನಮ್ಮ ಎಕ್ಸಾಮ್ ಸೆಂಟ್ರು. ಸೊ ನೋಡಿ, ಈ ಜಾಗದಲ್ಲಿ ಎಲ್ಲೂ ಆಟೋ ಸಿಗಲ್ಲ. ನಾನು ಫಸ್ಟ್ 1/2 ಕಿಲೋಮೀಟ್ರ್ ನಡ್ಕೊಬಂದು ಆಮೇಲೆ ಹತ್ತಬೇಕಾಗಿತ್ತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಮುಂಚೆಗೆ ಕಂಪೇರ್ ಮಾಡಿಕೊಂಡ್ರೆ ಒಂದೊಂದು ಸಲ ಬರುತ್ತೆ, ಹತ್ರನೇ ಬರುತ್ತೆ, ಇನ್ನೊಂದೊಂದು ಸಲ ಬರಲ್ಲ. ಅಲ್ಲಿ ಆಟೋ ಇಳಿದು ನಾನು ಸ್ವಲ್ಪ ನೆಡ್ಕೊಂಡು ಹೋಗ್ತೀನಿ. ನಾನು ಎದುರಿಗೇ ಆಟೋ ಬಿಡಿಸ್ಕೋಬೋದು, ಬಟ್ ಆಗಲ್ಲ, ಸ್ಟ್ರೆಸ್ಸಿಗೆ ನೆಡ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ ನನಗೆ. ಸೊ ಇಲ್ಲಿ ನೆಡ್ಕೊಂಡು ಬಂದರೆ ಈ ರೀತಿಯಾಗಿದೆ ಎಂಟ್ರೆನ್ಸು. ಸೊ ಇದು ನಮ್ಮ ಕ್ಲಾಸ್ ರೂಮ್ಗೆ ಹೋಗುವಂತಹ ದಾರಿ. ನೋಡಿ, ಈ ರೀತಿಯಾಗಿ ಇರುತ್ತೆ. ಸೊ ಇದು ನಾವು ಮಾಡುವಂತಹ ಎಕ್ಸಾಮ್ನ ಕ್ಲಾಸ್ ರೂಮ್. ನಾವು ಕೂರುವಂತಹ ಎಕ್ಸಾಮ್ನ ಕ್ಲಾಸ್ ಬಂದು ಹೀಗಿದೆ. ಎಲ್ಲ ಸ್ವಲ್ಪ ದೂರನೇ ಕೂರಿಸಿರ್ತಾರೆ. ಸೊ ಇದು ಕ್ಲಾಸ್ ರೂಮ್. ಎಕ್ಸಾಮ್ ಎಲ್ಲ ಆಯಿತು. ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಕೊಡೋದಿತ್ತು, ಹಾಗಾಗಿ ನೆಕ್ಸ್ಟ್ ವಿಡಿಯೋ ಮಾಡಲಿಲ್ಲ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ದಿನ.